ದೊಡ್ಡಗುಬ್ಬಿಯಲ್ಲಿ ಒಂದು ಸೋಮೇಶ್ವರ ಸ್ವಾಮಿ ದೇವಾಲಯ ಇದೆ. ಇದು ಕೆ.ಆರ್.ಪುರ ಲಿಮಿಟ್ಸಲ್ಲಿರ್ತಕ್ಕಂಥ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರಕ್ಕೆ ಸೇರಿದಂಥ ಒಂದು ಪಂಚಾಯಿತಿ. ಈ ಪಂಚಾಯಿತಿಯಲ್ಲಿ ಸೋಮೇಶ್ವರ ಸ್ವಾಮಿ ದೇವಾಲಯ 1372ರ ಗುಬ್ಬಿ ಶಾಸನ ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ವೇಳೆ ದೊರೆತಿದ್ದು. ಈ ಶಾಸನವು ಸ್ಥಳನಾಮವನ್ನು ಉಲ್ಲೇಖಿಸುತ್ತದೆ. ಹಿಂದೆ ಆಗಿ ಹೋದ ಗುಬ್ಬಯ್ಯ ಎಂಬ ವ್ಯಕ್ತಿಯಿಂದ ಗುಬ್ಬಿ ಹೆಸರು ಬಂದಿದೆ ಎಂಬುದನ್ನು ಆದೆಪ್ಪ ಪಾಸೋಡಿಯರ ಅಭಿಪ್ರಾಯ. ಗುಬ್ಬಯ್ಯ ಎಂಬ ಹೆಸರಿನವರು ಗ್ರಾಮದಲ್ಲಿ ಹಲವರಿದ್ದಾರೆ. ಸೋಮೇಶ್ವರ ದೇವಾಲಯ ಇದ್ದುದರಿಂದ ಹಿಂದೆ ಈ ಗ್ರಾಮಕ್ಕೆ ಸೋಮನಾಥಪುರ ಎಂಬ ಹೆಸರಿತ್ತು ಎಂದು ಸ್ಥಳೀಯರು ಹೇಳುತ್ತಾರೆ. 2022ರಲ್ಲಿ ಸೋಮೇಶ್ವರ ದೇವಾಲಯದ ಜೀರ್ಣೋದ್ಧಾರದ ಸಮಯದಲ್ಲಿ ಗ್ರಾಮಸ್ಥರು ಕೇಳಿದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಶಿವನ ಹೆಸರಿನಲ್ಲಿ ದಕ್ಷಿಣಾಭಿಮುಖವಾಗಿ ಬಿಳೆ ಶಿವಾಲಯ ಊರಿನಲ್ಲಿ ಪುರಾತನ ಶಿವಾಲಯ ಇದ್ದ ವಿಷಯ ಹೊರಬಂದಿದೆ. ಕ್ರಿಸ್ತಶಕ 1381ರ ಚಿಕ್ಕಬನಹಳ್ಳಿಯ ವಿಜಯನಗರ ಸಂಗಮ ವಂಶದ ಬುಕ್ಕಣ್ಣ ಒಡೆ ಕಾಲದ ಶಾಸನದಲ್ಲಿ ದೊಡ್ಡಗುಬ್ಬಿ ನಾಗನಾಯಕನ ಉಲ್ಲೇಖವಿದೆ. ವಿಜಯನಗರದ ಅರಸ ಸಂಗಮ ವಂಶದ 2ನೆಯ ದೇವರಾಯನ ಶಾಸನವಿತ್ತು. 2ನೆಯ ದೇವರಾಯನಿಗೆ ಇಮ್ಮಡಿ ದೇವರಾಯ, ಪ್ರತಾಪ ದೇವರಾಯ, ಪ್ರೌಢ ದೇವರಾಯ ಎಂಬ ಹೆಸರು, ಗಜಬೇಟೆಗಾರ ಎಂಬ ಬಿರುದು ಕೂಡ ಇತ್ತು. ಕ್ರಿಸ್ತಶಕ 1426 ವಿಜಯನಗರ ರಾಜವಂಶದ ಪ್ರತಾಪ ದೇವರಾಯನ 2ನೆಯ ದೇವರಾಯನ ಗುಬ್ಬಿ ಧ್ವಜಸ್ತಂಭದ ಶಾಸನದಂತೆ ಪೂಲಿಶೆಟ್ಟಿಯ ಮಗ ಪಿರಿಶೆಟ್ಟಿ ಸೋಮೇಶ್ವರ ದೇವಾಲಯದ ಧ್ವಜಸ್ತಂಭ ನಿರ್ಮಿಸಿದ. ಈ 2ನೇ ದೇವರಾಯನ ಆಸ್ಥಾನದಲ್ಲಿ ಪ್ರಸಿದ್ಧ ಕವಿ ಕುಮಾರವ್ಯಾಸನು ಇದ್ದನು. ಈತನು ಕನ್ನಡದಲ್ಲಿ ಮಹಾಭಾರತ ರಚಿಸಿದ್ದನು. ಪಿರಿಶೆಟ್ಟಿ ಗುಬ್ಬಿ ಶಾಸನ ಕ್ರಿಸ್ತಶಕ 1409. ಸ್ಥಳೀಯ ಗುಬ್ಬಿ ನಾಯಕನು ಕಾಮಯ ನಾಯಕನ ಅಧೀನದಲ್ಲಿ ಆಳ್ವಿಕೆ ನಡೆಸಿರಬೇಕು. ಈ ಪ್ರದೇಶದಲ್ಲಿ 2 ಕಾಮಯ ನಾಯಕರ ಶಾಸನಗಳಿವೆ. ಕ್ರಿಸ್ತಶಕ 1328 ಆದೂರಿನ ಹೊಯ್ಸಳ 3ನೇ ವೀರಬಲ್ಲಾಳನ ಶಾಸನ ಹಾಗೂ ಭೈರತಿ ಹೊಯ್ಸಳರ ಶಾಸನ ವಿವರಗಳಿವೆ. ಭೈರತಿಯ ಶಾಸನದಲ್ಲಿ ಪೊನ್ನಣ್ಣನ ಮಗ ಕಾಮಯ್ಯ ನಾಯಕ ಎಂಬ ಉಲ್ಲೇಖವಿದೆ. 1393 ಅಗರದ ವಿಜಯನಗರ ಸಂಗಮ ವಂಶದ ಶಾಸನದಲ್ಲಿ ಕಂಪ ಒಡೆಯರ ಮಗ ಕಾಮಯ್ಯ ನಾಯಕನ ಎನ್ನುವ ಉಲ್ಲೇಖವಿದೆ. 14ನೇ ಶತಮಾನದ ಕಲ್ಲುಕುಟಿಗ ಭೈರೋಜನ ಮಗ ಚೊಕ್ಕಭಕ್ತನು ಸತ್ತಾಗ ಪಾಂಡವರ ಕಾಲದಿಂದ ಆಚರಣೆಯಲ್ಲಿದ್ದ ನೋಂಪಿ ಎಂಬ ವೃತ್ತ ಕೈಗೊಂಡ ಬಗ್ಗೆ ನೋಂಪಿ ಶಾಸನ ವಿವರಿಸುತ್ತದೆ. ಎನ್. ಶ್ರೀನಿವಾಸ್ ಅವರ ಲೇಖನದಂತೆ ಕಾಳಾಮುಖ ಪಂಥದ ಮೂಲ ವಿಶ್ವಕರ್ಮರ ಮುನಿಗಳು ಇವರು ದೇವಾಲಯಗಳನ್ನು ಮಡಿಮೈಲಿಗಳಿಂದ ದೂರ ಇಟ್ಟಿದ್ದರು. ಕಾಳಾಮುಖರ ಶಿಷ್ಯರನ್ನು ಓಜರೆಂದು ಕರೆಯುತ್ತಾರೆ. ಓಜರು ಕಠೋರ ಶಿವಭಕ್ತರಾಗಿದ್ದರು. ಆ ಸಮಯದಲ್ಲಿ ವಿಜಯನಗರ ರಾಜವಂಶದ 1ನೇ ಬುಕ್ಕನ ಮಗ ಕಂಪಣ್ಣನು ಈ ಪ್ರದೇಶವನ್ನು ಮುಳಬಾಗಿಲಿಂದ ಮುಳಬಾಯಿ ರಾಜ್ಯ ಆಳುತ್ತಿದ್ದನು. ಕ್ರಿಸ್ತಶಕ 1530ರಲ್ಲಿ ಗುಬ್ಬಿಯ ಮಲ್ಲಣ್ಣ ಆರಾಧ್ಯನು ವೀರಶೈವ ಮೃತಪುರಾಣ ಬರೆದನು. ಇದು 1ನೇ ಕೆಂಪೇಗೌಡರ ಕಾಲ. ಐತಿಹಾಸಿಕ ವೀರಬಲ್ಲಾಳನ ಸಾಮಂತ ಹುಣಸೇನಲ್ಲೂರಿನ ಚೌಡರಾಯನನ್ನು ದೊಡ್ಡಗುಬ್ಬಿಯ ಪಾಳೆಗಾರನೊಬ್ಬ ಸೋಲಿಸುತ್ತಾನೆ ಎಂಬ ವಿವರಗಳಿವೆ. ದೊಡ್ಡಗುಬ್ಬಿಗೆ ಜೈನರ ಕುಮುದೇಂದ್ರ ಮಹಾಮುನಿ ರಾಷ್ಟ್ರಕೂಟರ ಅವಧಿ 9ನೇ ಶತಮಾನದಲ್ಲಿ ಭೇಟಿ ನೀಡಿದ್ದರೆಂಬ ಹೇಳಿಕೆ ಇದೆ. ಸಿರಿಭೂವಲಯ ಎಂಬ ಪುಸ್ತಕ ಕರ್ತೃ ಇವರಾಗಿದ್ದು ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಇವರನ್ನು ಸ್ಮರಿಸಿದ್ದಾರೆಂದು ತಿಳಿದುಬರುತ್ತದೆ. ಇದರ ಚಾರಿತ್ರಿಕ ಹಿನ್ನೆಲೆ ಬಂದು ಇದು ಹೊಯ್ಸಳರ ಕಾಲದಲ್ಲಿ ಯಲಹಂಕ ನಾಡಿಗೆ ಸೇರಿತ್ತು. ಹಿಂದೆ ಗುಬ್ಬಿ ಪಾಳೆಯಪಟ್ಟು ಆಗಿತ್ತು. ಕೋಟೆ ಚೆಕ್ಕುಬಂದಿ ಪೂರ್ವಕ್ಕೆ ದೇವಸ್ಥಾನದ ಹಿಂದೆ ದಿಬ್ಬಗಳಿದ್ದವು. ಪಶ್ಚಿಮಕ್ಕೆ ಮುಂದಕ್ಕೆ ಕೋಟೆ ಬಾಗಿಲು, ಹಿಂದಕ್ಕೆ ಊರ ಬಾಗಿಲು, ಉತ್ತರಕ್ಕೆ ಕೆರೆ, ಈಗಿನ ಸರ್ಕಾರಿ ಶಾಲೆ ಹಿಂಭಾಗ, ದಕ್ಷಿಣಕ್ಕೆ ಈಶ್ವರ ದೇವಸ್ಥಾನ ಸ್ಕೂಲಿನ ಹಿಂಭಾಗ. ಕೋಟೆ ಬಾಗಿಲು ಹಾಗೂ ಊರ ಬಾಗಿಲಿತ್ತು. ಬ್ರಿಟಿಷ್ ಆಳ್ವಿಕೆ ಇದ್ದಾಗ ಒಮ್ಮೆ ಕುದುರೆಯ ಮೇಲೆ ತಹಸೀಲ್ದಾರರು ಬಂದರು. ಕೋಟೆ ಬಾಗಿಲು ಅವರ ತಲೆಗೆ ತಗುಲಿ ಅದನ್ನು ಕೆಡವಿ ಹಾಕಿಸಿದರು. ಮುಂದಕ್ಕೆ ಕೋಟೆಯ ಬಾಗಿಲು, ಹಿಂದಕ್ಕೆ ಊರ ಬಾಗಿಲಿತ್ತು. ಊರ ಬಾಗಿಲ ಒಳಗಡೆ ಚಾವಡಿಯಲ್ಲಿ ಸರದಿ ಪ್ರಕಾರ ಕಾವಲು ಕಾಯ್ತಿದ್ದರು. ಊರ ಬಾಗಿಲನ್ನು ಈ ಊರಿನ ಪಾಳೆಯಗಾರ ನಾಗನಾಯಕ ನಿರ್ಮಿಸಿದ್ದಾನೆ ಎಂಬ ಅಭಿಪ್ರಾಯ ಇದೆ. ಈತನ ಕಾಲದಲ್ಲಿ ಗುಬ್ಬಿ, ಊರ ಬಾಗಿಲು ಮತ್ತು ಕೋಟೆ ಕಟ್ಟಲಾಗಿತ್ತು. ಈತ ಕೆಂಪೇಗೌಡರಿಗೆ ಮುಂಚೆ 32 ಹಳ್ಳಿಗಳ ಪಾಳೆಯಗಾರ ಆಗಿದ್ದ. ವೇಳೆವಾಳೆ ಮತ್ತು ಸತಿ ಪದ್ಧತಿ.
ಗುಬ್ಬಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಳಿ ಇರುವ ಆತ್ಮ ಬಲಿದಾನದ ಕಲ್ಲು ಈ ಮಾದರಿಯ ಶಿಲ್ಪ ತಾಲೂಕಿನಲ್ಲಿ ನನಗೆ ಇದುವರೆಗೆ ದೊರೆತಿಲ್ಲ. ರಾಜಭಕ್ತಿ ಅಥವಾ ದೈವಭಕ್ತಿಯಿಂದ ಸ್ವಯಂ ಪ್ರೇರಣೆಯಿಂದ ಶೂಲಗಂಬದ ಮೇಲೆ ಜಿಗಿದು ಆತ್ಮ ಬಲಿದಾನದ ಮೂಲಕ ಪ್ರಾಣತ್ಯಾಗ ಮಾಡುತ್ತಿದ್ದರು. ಇಂತಹ ಆಚರಣೆಗೆ ವೇಳೆವಾಳಿ ಪದ್ಧತಿ ಎಂದು ಹೆಸರು. ಈ ಪದ್ಧತಿ ಹಿಂದೆ ಈ ಪ್ರದೇಶದಲ್ಲಿ ಇತ್ತೆಂಬುದು ಇದರಿಂದ ಖಚಿತವಾಗುತ್ತದೆ. ಕರ್ನಾಟಕದ ಇತಿಹಾಸ ಅಕಾಡೆಮಿಯ ಸಂಶೋಧಕರಾದ ದಿಲೀಪ್ ಅವರ ಪ್ರಕಾರ ಲೆಂಕ, ಗರುಡ ಇವರು ಹೊಯ್ಸಳರ ಕಾಲದ ಅರಸರ ಖಾಸಗಿ ಅಂಗರಕ್ಷಕರು. ಸಮಯ ಬಂದಾಗ ಸ್ವತಃ ಬಲಿಯಾಗಿ ಅರಸರ ಕುಟುಂಬವನ್ನು ರಕ್ಷಿಸುವ ಅಪ್ರತಿಮ ಯೋಧರಾಗಿದ್ದರು. ಇಂದಿನ ಕಾಲದ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಇದ್ದ ಹಾಗೆ ಆತ್ಮ ಬಲಿದಾನದ ಕಲ್ಲು ಯಾವ ಉದ್ದೇಶಕ್ಕೆ ಆತ್ಮ ಬಲಿದಾನ ಮಾಡಿಕೊಂಡಿದ್ದಾನೆ ಎಂಬುದು ಸ್ಪಷ್ಟವಿಲ್ಲ. ಶಾಸನ ಆಧಾರಗಳು ಇಲ್ಲ. ಶಿಲ್ಪ ವೇಣುಗೋಪಾಲ ಸ್ವಾಮಿ ದೇವಾಲಯದ ದಕ್ಷಿಣಕ್ಕೆ ಇದೆ. ಈಗ ಸ್ಥಳಾಂತರ ಆಗಿದೆ. ಸ್ವಯಂ ಆತ್ಮ ಬಲಿದಾನಗಳು ದೇವಾಲಯದ ಆವರಣದಲ್ಲಿ ಜರುಗುತ್ತಿದ್ದವು. ದೇವರ ಹರಕೆ ಈಡೇರಿದಾಗ ಮೋಕ್ಷ ಅಪೇಕ್ಷೆಗಾಗಿ ಆತ್ಮ ಬಲಿದಾನ ಮಾಡುತ್ತಿದ್ದರು. ರಾಜನ ಅಥವಾ ಆಶ್ರಿತನ ವಿಜಯಕ್ಕಾಗಿ ಆತ್ಮ ಬಲಿದಾನ ಮಾಡುತ್ತಿದ್ದರು. ವೇಣುಗೋಪಾಲ ಸ್ವಾಮಿ ದೇವಾಲಯದ ಸಮೀಪವೇ ಒಂದು ಸತಿಕಲ್ಲು ಇದೆ. ಅಂದರೆ ಯುದ್ಧದಲ್ಲಿ ಗಂಡನ ಜೊತೆ ಅಥವಾ ಗಂಡ ಸತ್ತ ಸುದ್ದಿ ತಿಳಿದ ನಂತರ ಗಂಡನಿಗಾಗಿ ಹೆಂಡತಿ ಪ್ರಾಣ ಬಿಡುವ ಪದ್ಧತಿಗೆ ಸತಿ ಪದ್ಧತಿ ಎಂದು ಹೆಸರು. ಈ ಪ್ರದೇಶದಲ್ಲಿಯೂ ಇತ್ತು ಎಂಬುದು ಖಚಿತಪಡಿಸುತ್ತದೆ. ಯುದ್ಧ ಹಾಗೂ ಬೇರೆ ಸಮಯದಲ್ಲಿ ಗಂಡನನ್ನು ಕಳೆದುಕೊಂಡ ಸ್ತ್ರೀಯರು ಅಗ್ನಿ ಪ್ರವೇಶ ಮಾಡಿ ಮಹಾಸತಿಯಾಗುತ್ತಿದ್ದರು. ಇದಕ್ಕೆ ಮಹಾಸತಿ ಕಲ್ಲು ಎನ್ನುತ್ತಾರೆ ಎಂಬ ನಂಬಿಕೆ ಜನಪದರದಲ್ಲಿದೆ. ಈಗಿನ ಜನತಾ ಕಾಲೋನಿಯ ಬೂದಿ ಹಳ್ಳದಲ್ಲಿ ಆಗಾಗ ಮಡಿಕೆ, ಕುಡಿಕೆ, ಚೂರುಗಳು, ಮೂಳೆಗಳು ಸಿಗುತ್ತಿದ್ದವು. ಹಿಂದೆ ಅದು ಯುದ್ಧಭೂಮಿ ಆಗಿರಬಹುದು. ಹಿಂದೆ ಊರ ಸುತ್ತ ಸೀಗೆಬೇಲಿ ಕೋಟೆ ಇದ್ದು 2 ಕಲ್ಲುಗಳಿಗೆ ತಡಿಕೆ ಬಾಗಿಲು ಹಾಕಲಾಗುತ್ತಿತ್ತು. ಊರ ಬಾಗಿಲಿನಿಂದಲೇ ಓಡಾಡಬೇಕಾಗಿತ್ತು. ಊರ ಒಳಗೆ ಭೂಮಿ ಕೆಳಭಾಗದಲ್ಲಿ ರಾಗಿ ಸಂಗ್ರಹಿಸುವ ಹಗೆವುಗಳಿದ್ದವು. ಗ್ರಾಮದಲ್ಲಿ 40 ವರ್ಷಗಳ ಹಿಂದೆ ಕುಡಿಕೆಯಲ್ಲಿ ಚಿನ್ನ ಸಿಕ್ಕಿತ್ತು ಎಂದು ತಿಳಿದುಬರುತ್ತದೆ. ದೊಡ್ಡಗುಬ್ಬಿಯ ಸೋಮೇಶ್ವರ ದೇವಾಲಯದ ಕೆರೆ ಸಮೀಪ ಸೋಮೇಶ್ವರ ದೇವಸ್ಥಾನದ ಪುರಾತನ ಕಲ್ಯಾಣಿ 2023ರಲ್ಲಿ ಜೀರ್ಣೋದ್ಧಾರ ಆಗಿದೆ. ಸೋಮೇಶ್ವರ ದೇವಸ್ಥಾನದ ಕಲ್ಯಾಣಿಯ ಪಕ್ಕದಲ್ಲಿ ಪುರಾತನ ಅಶ್ವತ್ಥಕಟ್ಟೆ ಇದೆ. ದೊಡ್ಡಗುಬ್ಬಿಯ ಪುರಾತನ ಕೆರೆಯ ಮುನ್ನೀರು ದೊಡ್ಡಗುಬ್ಬಿ, ಬಂಡೆಬೊಮ್ಮಸಂದ್ರ, ಬಿಳೆಶಿವಾಲೆ, ಅಣಗಲ್ಪುರ, ಹಿನ್ನೀರು, ಗೊಲ್ಲಹಳ್ಳಿ, ಚಿಕ್ಕಗುಬ್ಬಿಯ ವ್ಯವಸಾಯಕ್ಕೆ ಲಭಿಸುವಂತೆ ಕೆರೆ ನಿರ್ಮಿಸಲಾಗಿದೆ. ಜೋಡಿದಾರರು ಇಲ್ಲಿ ವಾಸವಿದ್ದರೂ ಸಹ ದೊಡ್ಡಗುಬ್ಬಿಯ ಸರ್ಕಾರಿ ಗ್ರಾಮವಾಗಿತ್ತು. ಜೋಡಿ ಗ್ರಾಮ ಎಂದರೆ ಅದು ಜೋಡಿದಾರರ ಸ್ವಂತ ಊರು. ರೈತರು ಭೂಕಂದಾಯ ಜೋಡಿದಾರರಿಗೆ ಕಟ್ಟಬೇಕಾಗಿತ್ತು. ಸರ್ಕಾರಿ ಗ್ರಾಮ ಎಂದರೆ ತೋಟಿ, ಪಟೇಲ, ಶಾನುಭೋಗರಿಗೆ ಕಂದಾಯ ಕಟ್ಟಬೇಕಾಗಿತ್ತು. ಇವರುಗಳು ಸರ್ಕಾರದಿಂದ ನೇಮಕಗೊಳ್ಳುತ್ತಿದ್ದರು. ಇವರು ಗ್ರಾಮಾಧಿಕಾರಿಗಳು. ಇವರ ಅಧಿಕಾರ ಆನುವಂಶಿಕವಾಗಿರುತ್ತಿತ್ತು. ಹಿಂದೆ ಇದು ಹೊಸಕೋಟೆ ತಾಲೂಕಿಗೆ ಸೇರಿದ ಗ್ರಾಮವಾಗಿತ್ತು. ಧಾರ್ಮಿಕ ಹಿನ್ನೆಲೆ: ಸೋಮೇಶ್ವರ ದೇವರು 18 ಗರುಡಗಂಬ ಹಾಗೂ 18 ದೇವಸ್ಥಾನದ ರಾಜಾಧಿಪತಿ ಎಂದು ದಾಖಲಾಗಿದೆ ಎಂದು ತಿಳಿದುಬರುತ್ತದೆ. ಬೆಂಗಳೂರಿನ ಕಲ್ಕೆರೆ ವೀರಭದ್ರಸ್ವಾಮಿಯ ದೇವಸ್ಥಾನವು ಚೋಳ ರಚನೆ ಎನ್ನುತ್ತಾರೆ. ಹೊಯ್ಸಳ ವಿಜಯನಗರ ಶೈಲಿಯಲ್ಲಿ ಜೀರ್ಣೋದ್ಧಾರ ಆಗಿದೆ. ದೇವಸ್ಥಾನದ ಶಿಲ್ಪಿ ಭೈರೋಜ ಸಭಾಮಂಟಪದ ಕಂಬಗಳಲ್ಲಿ 3 ಕಡೆ ಶಿಲ್ಪಿಯು ಕೆತ್ತಿಲ್ಲ. ಒಂದು ಕಡೆಗೆ ಉಬ್ಬು ಶಿಲ್ಪಗಳನ್ನು ಕೆತ್ತಿದ್ದಾನೆ. ಎಡಬಲಕ್ಕೆ ತೆಂಕೂರು ನಾಡಿನ ಮುಖ್ಯಸ್ಥ, ದೇವಾಲಯ ನಿರ್ಮಾಪಕ ದಾಮೋದರ ಶೆಟ್ಟಿ ಹಾಗೂ ಅವನ ಪತ್ನಿಯ ಆನೆ ಕಾಪಾಲಿಕರ ನೃತ್ಯ, ಶಿಲ್ಪಗಣಪತಿ, ಸಿಂಹಮುಖದ ಕೀರ್ತಿ, ಲಲಾಟ ಬಸವಣ್ಣ, ವೀರಭದ್ರ, ದಕ್ಷಪ್ರಭನ ಶಿಲ್ಪದಲ್ಲಿ ಮೇಕೆ ತಲೆ, ಬಿಲ್ಲು, ಕತ್ತಿ, ಕಠಾರಿ, ದಂಡಿಗೆ ಕೆತ್ತಿದ್ದಾನೆ. 14ನೇ ಶತಮಾನದಲ್ಲಿ ದೊಡ್ಡಗುಬ್ಬಿಯ ಶಿಲ್ಪಿ ಭೈರೋಜನು ಈ ದೇವಸ್ಥಾನದ ಶಿಲ್ಪಿ ಆಗಿರಬಹುದು. ಕೂಡಿ ಶಾಸನದಲ್ಲಿ ಈತನ ತಂದೆ ಯಂಗೋಜ ಎಂದು ಹೇಳುತ್ತದೆ. ವಿಜಯನಗರದ ಮಾದರಿ ಅಳವಡಿಸಲಾಗಿದೆ. ಹೊಯ್ಸಳ ವಿಜಯನಗರದ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ. ವಿಜಯನಗರದ ಕಾಲದಲ್ಲಿ ವೀರಭದ್ರಸ್ವಾಮಿಯ ದೇವಸ್ಥಾನಗಳಿಗೆ ಆದ್ಯತೆ ನೀಡಲಾಗಿತ್ತು. ದುರಸ್ತಿಯಾಗುತ್ತಿರುವ ದೇವಾಲಯದ ಹೊರಭಿತ್ತಿ: ಸೋಮೇಶ್ವರನಿಗೆ ಕಾರ್ತಿಕ ಮಾಸ ದೀಪೋತ್ಸವ, ಶತರುದ್ರಾಭಿಷೇಕ, ಶಿವರಾತ್ರಿಗೆ ಮಹಾನ್ಯಾಸ ಪಾರಾಯಣ, ಜಾವಪೂಜೆ ನಡೆಯುತ್ತದೆ. ಈ ಗ್ರಾಮ ದೇವತೆಗಳು ಮದ್ದೂರಮ್ಮ, ಕೆರೆ ಮೇಲೆ ಕಟ್ಟೆಮಾರಮ್ಮ, ನರಡಮ್ಮ, ಗಂಗಮ್ಮ, ಪ್ರೇಗಮ್ಮ. ಹರಿಜನರು ಪೂಜಾ ವಿಧಾನ ಮಾಡುತ್ತಾರೆ. ಕೆಂಪೇಗೌಡರು ಕಾಲಾನಂತರ ಸವಾರಮ್ಮ, ಮದ್ದೂರಮ್ಮನನ್ನು
ಕಲ್ಕೆರೆಯಿಂದ ದೊಡ್ಡಗುಬ್ಬಿಗೆ ಕೊಟ್ಟರು. ಮಾರಮ್ಮ ದೇವಾಲಯದ ಹಿಂದೆ ಎತ್ತರದಲ್ಲಿತ್ತು. ಮದ್ದೂರಮ್ಮ, ಸವಾರಮ್ಮ ಇವರಿಬ್ಬರ ತವರು ಮನೆ ಕಲ್ಕೆರೆ. ಸೋಮೇಶ್ವರ ದೇವಸ್ಥಾನ, ವೇಣುಗೋಪಾಲ ದೇವಸ್ಥಾನಗಳಿಗೆ ಕೋಟಿ ನೀರಗಂಟಿಗಳಿಗೆ ಗ್ರಾಮದಲ್ಲಿ ಇನಾಂತಿ ನೀಡಲಾಗುತ್ತಿತ್ತು. ಹಾಗೆ ಮೂಲ ಮದ್ದೂರಮ್ಮ. ಹಿಂದೆ ಗಂಗರಸರು, ಚೋಳರು ಕಟ್ಟಿದ ದೇವಾಲಯಗಳು ಪಾಳು ಬಿದ್ದಿದ್ದವು. ಒಂದೂರಿನಿಂದ ಇನ್ನೊಂದೂರಿಗೆ ದೇವರುಗಳನ್ನು ಎತ್ತಿಕೊಂಡು ಹೋಗುತ್ತಿದ್ದರು ಎಂದು ಕೊತ್ತನೂರು ಗಣೇಶ್ ಅಭಿಪ್ರಾಯಪಡುತ್ತಾರೆ. ದೊಡ್ಡಗುಬ್ಬಿಯ ದೊಡ್ಡಮ್ಮ ದೇವರನ್ನು ಕೊತ್ತನೂರಿನಿಂದ ಎತ್ತಿಕೊಂಡು ಹೋಗಿದ್ದು ಸಿಡಿ ಕೂರಿಸುವ ಜಾಗದಲ್ಲಿ ನಮ್ಮ ಕೈಯಲ್ಲಿ ಆಗೋದಿಲ್ಲವೆಂದು ಕಲ್ಕೆರೆ ದೊಡ್ಡಗೌಡನವರು ಗುಬ್ಬಿಯಲ್ಲಿ ಮದ್ದೂರಮ್ಮ ದೇವಾಲಯವನ್ನು ಕಟ್ಟಿದರು. ಗುಬ್ಬಿ ಪಾಳೆಗಾರ ನಾಗನಾಯಕ ನಲ್ಲೂರು ಪಾಳೆಗಾರ ಬೈರನಾಯಕನನ್ನು ಸೋಲಿಸುತ್ತಾನೆ. ಇವನು ಬೈರನಾಯಕನ ಮಗಳನ್ನು ಮದುವೆಯಾಗಿದ್ದ. ಆಕೆಯ ಹೆಸರು ಚಂದ್ರಕಲಾ ಎಂದು ಆದೆಪ್ಪ ಪಾಸೋಡಿಯವರು ದಾಖಲಿಸುತ್ತಾರೆ. ಇಬ್ಬರಿಗೂ ವೈಮನಸ್ಸು ಏರ್ಪಟ್ಟಿರುತ್ತದೆ. ತವರು ಮನೆಗೆ ಹೋಗಿದ್ದ ಮಗಳನ್ನು ಕಳಿಸದೆ ಶಕ್ತಿ ಇದ್ದರೆ ಯುದ್ಧ ಮಾಡಿ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಬೈರನಾಯಕ ಹೇಳಿ ಕಳಿಸುತ್ತಾನೆ. 2 ತಿಂಗಳು ಯುದ್ಧ ಮಾಡಿದರೂ ನಾಗನಾಯಕನಿಗೆ ನಲ್ಲೂರು ಕೋಟೆ ವಶ ಆಗಲಿಲ್ಲ. ನಾಗನಾಯಕನ ಹೆಂಡತಿ ದೇವನಹಳ್ಳಿಯ ಕೆರೆಯ ಸುರಂಗ ಮಾರ್ಗದಿಂದ ನಲ್ಲೂರು ಕೋಟೆಗೆ ನೀರಿನ ಸಂಪರ್ಕ ಇದೆ, ಅದನ್ನು ಮುಚ್ಚಿಸಿ ಗೆಲ್ಲುತ್ತೀರಿ ಎಂದು ಓಲೆ ಕಳಿಸುತ್ತಾಳೆ. ನಾಗನಾಯಕ ಹಾಗೆಯೇ ಮುಳುಗು ತಜ್ಞರಿಂದ ದೇವನಹಳ್ಳಿ ಕೆರೆಯ ನೀರಿನ ಸಂಪರ್ಕ ಮುಚ್ಚಿಸುತ್ತಾನೆ. ನಲ್ಲೂರು ಕೋಟೆ ಒಳಗೆ ನೀರಿನ ಅಭಾವ ಆಗಿ ನಲ್ಲೂರಿನ ಸೈನಿಕರೇ ಬೈರನಾಯಕನನ್ನು ವಿರೋಧಿಸಿ ಕೋಟೆ ಬಾಗಿಲು ತೆರೆಯುತ್ತಾರೆ. ಹೊರಗೆ ನಾಗನಾಯಕನ ಸೈನ್ಯಕ್ಕೆ ಹೆದರಿ ಬೈರನಾಯಕನ ಸೈನಿಕರು ನಾಗನಾಯಕನಿಗೆ ಜೈಕಾರ ಹಾಕಿ ಶರಣಾಗುತ್ತಾರೆ. ಅವಮಾನದಿಂದ ಬೈರನಾಯಕ ಶಿರಚ್ಛೇದ ಮಾಡಿಕೊಳ್ಳುತ್ತಾನೆ. ಆದರೆ ಗ್ರಾಮದ ಹಿರಿಯರು ಆತ್ಮ ಕಲ್ಲು ಬಗ್ಗೆ ಬೇರೆ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಬೈರನಾಯಕ ಕೋಪಗೊಂಡು ನಾಗನಾಯಕನಿಗೆ ನೇಣು ಹಾಕಿಸಿದನೆಂದು ಹಿರಿಯರು ಹಿಂದೆ ಹೇಳುತ್ತಿದ್ದರು. ಸೋಮೇಶ್ವರ ದೇವಾಲಯವನ್ನು ಚೋಳರು ನಿರ್ಮಿಸಿದರು. ಕೆಂಪು ಕಲ್ಲಿನಿಂದ ಕಟ್ಟಲಾಗಿತ್ತು. ಅದು ಸೋಮಶೇಖರ, ಛತ್ರಶೇಖರ ಎಂಬ ಅಣ್ಣ ತಮ್ಮಂದಿರು. ಈ ಪಾಳೆಯಗಾರರು ದೇವಾಲಯವನ್ನು ನಿರ್ಮಿಸಿದರು. ಇವರದು ಚೋಳ ಶಾಖೆಯ ಪಾಳೆಪುಟ್ಟ ಆಗಿತ್ತು. ಸೋಮಶೇಖರ, ಛತ್ರಶೇಖರರ ಕಥೆಗಳನ್ನು ಹಿಂದೆ ಮಕ್ಕಳಿಗೆ ಹೇಳುತ್ತಿದ್ದರು. ಇವರ ರಾಜಧಾನಿಯು ತುಮಕೂರು ಸಮೀಪ ನಿಡಗಲ್ಕೋಟೆಯಾಗಿತ್ತು. ಹರಿಹರ ದಂತಕಥೆಯಂತೆ ಪಾಂಡವರ ವನವಾಸ ಕಾಲದಲ್ಲಿ ಅಕ್ಕಿ ಬೇಳೆ ಬೇಯುವಷ್ಟರಲ್ಲಿ ಸೋಮೇಶ್ವರ ದೇವಾಲಯ ಮತ್ತು ಗವಿಗುಡಿ ನಿರ್ಮಾಣವಾಗಿದೆ. ಇಲ್ಲಿ ಹಿಂದೆ ಕೋಟೆ ಇದ್ದು ಕೋಟೆ ಹೊಲವಿದೆ. ದೇವಸ್ಥಾನದ ಟ್ರಸ್ಟಿಗಳು ಹೇಳುವಂತೆ ಈ ಪ್ರದೇಶ ಸೋಮಶೇಖರ, ಛತ್ರಶೇಖರ ಎಂಬುವ ಪಾಳೆಗಾರರ ಕಾಲದಲ್ಲಿ ಗುಬ್ಬಿ ಸೋಮೇಶ್ವರ ದೇವಾಲಯ 11 ವರ್ಷಗಳ ಕಾಲ ಕಟ್ಟಿದ್ದಾರೆ. ವೇಣುಗೋಪಾಲ ಸ್ವಾಮಿ ದೇವಾಲಯದ ಹತ್ತಿರ ಕಲ್ಲು ಕೆಲಸಗಾರರು, ಶಿಲ್ಪಿಗಳು ವಾಸ್ತವ್ಯವಿದ್ದರು. ಸೋಮಶೇಖರ, ಛತ್ರಶೇಖರರು ಇಲ್ಲಿದ್ದರೆಂಬುದು ಊರಿನ ಹಿರಿಯರ ಅಭಿಪ್ರಾಯ. ಗವಿಗುಡಿಯಲ್ಲಿ ಗುರುಕಥೆ ಮಾಡುತ್ತಿದ್ದರು. ಅಲ್ಲಿ ಸಾಧುಗಳಿದ್ದರು. ಗುಬ್ಬಿಯವರ ಹಸುವೊಂದು ಗವಿಗುಡಿಯ ಸಾಧುಗಳಿಗೆ ಹಾಲು ಕೊಡುತ್ತಿತ್ತು. ದೊಡ್ಡಗುಬ್ಬಿಯಲ್ಲಿ 500 ವರ್ಷದ ಹಿಂದೆ ಕಂಬಾರರು ಬಹುಸಂಖ್ಯಾತರಾಗಿದ್ದರೆಂದು ಸ್ಥಳೀಯರು ಹೇಳುತ್ತಾರೆ. ಆಗಾಗ ಇಲ್ಲಿ ಮಣ್ಣಿನಲ್ಲಿ ಮಡಕೆ ಕುಡಿಕೆ ಚೂರು ಸಿಗುತ್ತಿದ್ದವು. ದೊಡ್ಡಗುಬ್ಬಿಯಲ್ಲಿ ಅಣಗಲ್ಪುರ, ಚಿಕ್ಕಚಾರಿ, ಕಬ್ಬಿಣದ ಕುಲುಮೆ ಇಟ್ಟಿದ್ದರು. ದೊಡ್ಡಗುಬ್ಬಿಯ ಒಕ್ಕಲಿಗರ ಊರ ಯಜಮಾನಿಕೆ ಗೌಡರದು. ಸೊನ್ನೆಗೌಡ, ತಮ್ಮಣ್ಣ, ಮೆಳೆಕೋಟೆ ಕುಟುಂಬ, GM ಕೃಷ್ಣಮ್ಮ, ಮುನಿವೆಂಕಟಪ್ಪ ಇದ್ದರು. ಅಪ್ಪಣ್ಣ, ನಂಜೇಗೌಡ ಇವರುಗಳು ಊರಿನ ಪೈಲ್ವಾನರಾಗಿದ್ದರು. ಮೇರೆ ಪದ್ಧತಿ. ದೊಡ್ಡಗುಬ್ಬಿಯಲ್ಲಿ ಬ್ರಾಹ್ಮಣರ ಗೋಪಾಲಯ್ಯ ಎಂಬ ಶಾನುಭೋಗರಿದ್ದರು. ದೊಡ್ಡಗುಬ್ಬಿಯಲ್ಲಿ ನಾಗಣ್ಣ ಎಂಬ ಕ್ಷೌರಿಕರಿದ್ದರು. ದೇವಸ್ಥಾನ ಕಾರ್ಯ, ಮದುವೆ ಮುಂತಾದ ಸಂದರ್ಭಗಳಲ್ಲಿ ಡೋಲು ಬಾರಿಸುತ್ತಿದ್ದರು. ಇವರಿಗೆ ಬೆಳೆಯಲ್ಲಿ ರೈತರು ಪಾಲು ನೀಡುತ್ತಿದ್ದರು. ನಾರಾಯಣಪ್ಪ ಸಹ ಡೋಲು ಬಾರಿಸುತ್ತಿದ್ದರು. ಹೇರ್ ಕಟಿಂಗ್ ಜೊತೆ ನಾದಸ್ವರ ವಾದನ ಮಾಡುತ್ತಿದ್ದರು. ಗಾಳಪ್ಪ ಅವರ ಮಗ ದಾಸಪ್ಪ ಸಹ ಬೇರೆ ಮಾಡುತ್ತಿದ್ದರು. ಮೇರೆ ಪಡೆಯುತ್ತಿದ್ದರು. ದೊಡ್ಡಗುಬ್ಬಿಯ ಅಗಸರ ಬಡಿಗೆಪ್ಪ, ಚಿಕ್ಕ ಬಡಿಗೆಪ್ಪ, ಮುನಿಸ್ವಾಮಪ್ಪ ದೊಡ್ಡಗುಬ್ಬಿಯ ಕೆರೆಯಲ್ಲಿ ಬಟ್ಟೆಯನ್ನು ಮನೆಯಿಂದ ಸಂಗ್ರಹಿಸಿ ಒಗೆದು ಕೊಡುತ್ತಿದ್ದರು. ದೊಡ್ಡಗುಬ್ಬಿಗೆ 300 ವರ್ಷಗಳ ಹಿಂದೆ ಬಣಜಿಯವರ ತಿಪ್ಪಯ್ಯದಾಸರು ಬಂದರು. ಗೋವಿಂದಪ್ಪ, ಹನುಮಂತರಾಯಪ್ಪ ಜಟ್ಟಿಗಳಾಗಿದ್ದರು. ತಿಪ್ಪಯ್ಯದಾಸರು ಹರಿಕತೆ ಮಾಡುತ್ತಿದ್ದರು. ಬ್ರಿಟಿಷರ ಕಾಲದಲ್ಲಿ ತಹಸೀಲ್ದಾರರಿಂದ ಸನ್ನದ ಪಡೆದು ರಸ್ತೆಗಳಿಗೆ ಸಾಲು ಮರ ಹಾಕಿ ಫಸಲು ಪಡೆಯಬಹುದಾಗಿತ್ತು. ರೆಂಬೆ ಕೊಂಬೆಗಳನ್ನು ತೆಗೆದುಕೊಂಡು ಹೋಗಬಹುದಾಗಿತ್ತು. ಆ ರೀತಿ ಚೆನ್ನಸಂದ್ರ ಕರಿಗೌಡರು ಗುಬ್ಬಿ ಜಾತ್ರೆಗೆ ನೆರಳಿರಲೆಂದು ಹತ್ತಿ, ಮಾವು, ಆಲದ ಮರ ಸಸಿಗಳಿಗೆ ನೀರು ಹಾಕಿ ಬೆಳೆಸಿದರು. ಅಗಸರ ದೊಡ್ಡ ಬಡಿಗೆಪ್ಪ ಜಟ್ಟಿಯಾಗಿದ್ದರು. ಹನುಮಂತರಾಯಪ್ಪ, ಗೋವಿಂದಪ್ಪ, ಬಡಿಗೆಪ್ಪ ಗ್ರಾಮದ ಪೈಲ್ವಾನರಾಗಿದ್ದರು. ಹಿಂದೆ ಗ್ರಾಮದಲ್ಲಿ ಸವರ್ಣೀಯರಿಗೆ ಮತ್ತು ಹರಿಜನರಿಗೆ ಪ್ರತ್ಯೇಕ ಗರಡಿ ಮನೆ ಇದ್ದವು. ದಾದೋಜಿ, ಅಪ್ಪಣ್ಣ, ನಂಜೇಗೌಡ, ಗೋವಿಂದಪ್ಪ, ಮುನಿಯಪ್ಪ ಇವರುಗಳು ಊರಿನ ಪೈಲ್ವಾನರಾಗಿದ್ದರು. ನಂದಿಯಿಂದ ಬಂದ ತಿಮ್ಮರಾಯಪ್ಪ ಊರ ಮುಖಂಡರಾಗಿದ್ದು ತೋಟದ ಕೆಲಸ, ಗಾರೆಯ ಹಣದ ಕೆಲಸ ಮಾಡುತ್ತಿದ್ದರು. ಕಲ್ಕೆರೆ, ಬಿಳಿಶಿವಲೆ, ಚಿಕ್ಕಗುಬ್ಬಿ, ಬೈರ್ತಿ, ಕ್ಯಾಲಸನಹಳ್ಳಿ, ರಾಂಪುರ, ಬಂಡೆಬೊಮ್ಮಸಂದ್ರ, ಕೊತ್ನೂರು, ಕೆ. ನಾರಾಯಣಪುರ, ನಗರೇಶ್ವರ, ನಾಗೇನಹಳ್ಳಿ, ಗಿದ್ದಹಳ್ಳಿ, ಕಣ್ಣೂರು, ಯರಪನಹಳ್ಳಿ, ನಾಡಗೌಡ, ಗೊಲ್ಲಹಳ್ಳಿ, ಕಾಡಗ್ರಹಾರ, ಕಾಡಸೋಣಪ್ಪನಹಳ್ಳಿ,
ಬಂಡೆ ಹೊಸೂರು, ಆದೂರು, ಬಿದ್ರಳ್ಳಿ, ಗುಂಡೂರು, ಆವಲಹಳ್ಳಿ, ಮಾರೇನಹಳ್ಳಿ, ಚೊಕ್ಕನಹಳ್ಳಿ, ವರ್ಮಾವು, ಅಗರ, ವಡ್ರಪಾಳ್ಯ, ಎಣ್ಣೂರು, ಕರಿಯನಪಾಳ್ಯ, ಕಾಚರಕನಹಳ್ಳಿ, ಲಿಂಗರಾಜಪುರ, ಚೇಳಕೆರೆ, ಬಾಬಾಸಾಬ್ ಪಾಳ್ಯ, ಕಮ್ಮನಹಳ್ಳಿ, ಕೌದೇನಹಳ್ಳಿ, ವಾರಣಾಸಿ, ಮೇಡಹಳ್ಳಿ, ಎರಡಹಳ್ಳಿ, ಕೆಆರ್ಪುರ, ಭಟ್ರಹಳ್ಳಿ, ಕಿತ್ತಗನೂರು. ಈ ಪಟ್ಟಿ ನನಗೆ ಕೆಲಸನಲ್ಲಿ ಬಸವರಾಜ್ ನೀಡಿದ್ದು. ಜಾತಿಗೆ ದೊಡ್ಡಗುಬ್ಬಿಯ ಜಾತ್ರೆಗೆ ಹೆಣ್ಣು ಮಕ್ಕಳನ್ನ ಕರೆಸ್ಕೊಂಡು ದೀಪ ಬೆಳಗಿಸಿ ದ್ಯಾವರ ಮಾಡೋದಕ್ಕೆ ಕರೆಸ್ಕೊಳ್ತಾರೆ. ಇಲ್ಲಿಗೆ ಸೋಮೇಶ್ವರ ದೇವಸ್ಥಾನದ ಕಥೆಯ ಸಾರಾಂಶ ಇಷ್ಟಾಗಿದ್ದು, ಕೃತಜ್ಞತೆಗಳೊಂದಿಗೆ ಕೊತ್ನೂರು ಗಣೇಶ್, ಗ್ರಾಮದ ಪಟೇಲ್ ಕೃಷ್ಣಪ್ಪ, ಬಾಲಾಜಿ, ಅಚ್ಚಪ್ಪ, ಚಂದ್ರಶೇಖರ್, ಬೆಂಗಳೂರು ಜಿಲ್ಲಾ ಗ್ಯಾಜೆಟಿಯರ್, ಎಪಿಗ್ರಾಫಿಯ ಕರ್ನಾಟಕ ಸಂಶೋಧಕರಾದ ಶ್ರೀ ಆದೆಪ್ಪ ವಾಸೋಡಿ, ಶ್ರೀ ಧನ್ಪಾಲ್, ಪ್ರೊಫೆಸರ್ ಕೆ.ಆರ್. ನರಸಿಂಹನ್, ಸುದರ್ಶನ್ ರೆಡ್ಡಿ, ಗಂಗಕಂದರ್ಪ, ಕೃತಿ ಆರ್. ಶಿವರುದ್ರಯ್ಯ ಇವರೆಲ್ಲ ಕೃತಜ್ಞತೆಗಳನ್ನ ಅರ್ಪಿಸೋದ್ರೊಟ್ಟಿಗೆ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಇವರಿಗೆಲ್ಲ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.